ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠೆಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಇದರ ಕಾರ್ಯಕ್ರಮಕ್ಕೆ ಉತ್ತರ ಕನ್ನಡ ಜಿಲ್ಲೆ 5 ಗಣ್ಯ ವ್ಯಕ್ತಿಗಳಿಗೆ ಆಹ್ವಾನ ಕೂಡ ನೀಡಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಪದ್ಮಶ್ರೀ ಪುರಸ್ಕೃತ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಇಬ್ಬರಿಗೆ ಅಂದರೆ ಸುಕ್ರೀಗೌಡ ಮತ್ತು ತುಳಸಿಗೌಡ ಅವರು ಕೂಡ ಈ ರೀತಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರುವಂಥದ್ದು. ಈ ಬಗ್ಗೆ ಮಾತಾಡಲು ಪದ್ಮಶ್ರೀ ಸುಕ್ರೀಗೌಡ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಇವತ್ತು ನಿಮಗೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆಗೆ ಆಹ್ವಾನ ಕೊಟ್ಟಿದ್ದಾರಲ್ಲ, ಕರೆದಿದ್ದಾರೆ ನಿಮಗೆ, ಯಾವಾಗ ಬಂದಿದ್ರು ಮತ್ತು ನೀವು ಹೋಗ್ತೀರಾ ಏನು? ನಮಗೆ 5 ದಿನ ಆಯ್ತು ಬಂದು ಹೋಗಿ. ನಾನು ಹೋಗೋದಿಲ್ಲ, ಹೀಗೆ ನಂಗೆ ಕೂಡ ಹೋಗುವಂಥ ಶಕ್ತಿ ಇಲ್ಲ. ನಾನು ಹೇಳಿದ್ದೆ, ನಾವು ನಿಮ್ಮ ಫೋಟೋ ರಾಮನ ಫೋಟೋ ಇಟ್ಕೊಂಡೆ ನಾನು ಇಲ್ಲೇ ಭಜನೆ ಮಾಡ್ತಿ, ಮತ್ತು ನಾನು ಅಲ್ಲಿ ಬರೋಕನ್ನ ನಾನು ಕೊಡ್ಲಿಕ್ಕೆ ಬರುವಂಥ ಶಕ್ತಿ ಇಲ್ಲ. ಮತ್ತು ನಾನು 5 ದಿನವರೆಗೂ ದೀಪ ಹಚ್ಚಿ ನಮ್ಮ ಮನೆ ನಿಟ್ಕೊಂಡು ನಾನು ಭಜನೆ ಮಾಡ್ತೀನಿ. ಈಗೂ ನಮ್ಮ ಭಜನೆ ಮಾಡ್ತೇವೆ, ಬ್ಯಾಗಾಗೆ ತಿಂಟಿದೆ ಮಕ್ಕತ್ತಾದಂಗೆ. ರಾಮನ ಬಗ್ಗೆ ಏನು ಹೇಳ್ತೀರಿ ನೀವು? ರಾಮನ ಬಗ್ಗೆ ಏನಾದ್ರು ಗೊತ್ತಿದೆಯಾ? ಏನು ಹೇಳ್ತೀರಿ ರಾಮನ ಬಗ್ಗೆ? ರಾಮನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ರಾಮ ಅಂದ್ರೆ ಏನು? ರಾಮ, ಲಕ್ಷ್ಮಣ, ಸೀತೆ ಅವಾಗ ಚಿರುತಿಗೆ ಹುಡುಗರಿಲ್ಲ ಅನ್ಕ 3 ಜನ ಮಧ್ಯಾಹ್ನಲ್ಲ ಸುಮಿತ್ರದೇವಿ, ಕೈಚಾಲಿ ಅವಾಗಂದೆ ಬುಡ ಅಲ್ಲಿ ಯಾರು ಹೇಳ್ತೆ, ಯಾರು ಹಾಕಲ್ಲ. ಅವಾಗಿದ್ದು ಅವ್ರು ಹೇಳಿದ್ರಲ್ಲ, ನಿನ್ನಿದೆ ಅಲ್ಲೂ ಹೋಗಿ ಬೆಳಿಬೇಕು, ವಾಶ ಆಗಬೇಕು ಅಂದೆ. ನೀವು ಹೋಗಿದ್ರೆ ಯಾವಾಗಾದ್ರು ಆ ಕಡೆ ಹೋಗಿದ್ರ? ನೀವು ಪ್ರಯಾಣ ಮಾಡಿದ್ರೆ ಯಾವಾಗಾದ್ರು? ನಾವು ಹೋಗೇ ಬಂದು ಅದಕ್ಕಾಗೆ ಹೇಳ್ದೆ. ನಾನು ವರ್ಣವಚ್ಚಿಗೆ ಹೋದವಳು, ಇಲ್ಲಿ ಈಚೆಗೆ ಗಪ್ಪದ ಮೀನು ಪಂಡರಪುರ, ಆಚೆ ಕಾಶಿ, ರಾಮೇಶ್ವರ, ಅಯೋಧ್ಯ, ವರ್ಣವಚ್ಚಿ ಅಲ್ಲಿ 6 ದಿನ ಇದ್ದಿದ್ದೆ. ಈಗ ರಾಮ ಮಂದಿರ ಆಗ್ತಾ ಇದೆ, ಈಗ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ, ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಮಾಡಿರಂದು ಇಲ್ಲೆಲ್ಲ ಮೊಬೈಲ್ಗೆಲ್ಲ ಕೊಟ್ಟಿದ್ರು, ಚಿನ್ನದ್ದೇ ಬಾಗಿಲು, ಚಿನ್ನದ್ದೇ ಕದ, ಮತ್ತು ಬೋದೆಲ್ಲ ಮನರ್ ಬಿಡಿ ಸಿಕ್ಕಿದ್ರು, ಜನಸಂಖ್ಯೆ ಎಲ್ಲ ಬರಲಂದು. ಇದು ಪದ್ಮಶ್ರೀ ತುಳಸಿ ಗೌಡ ಅವರು ಹೇಳುವ ಮಾತು. ಒಟ್ಟಿನಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕೆ ಪ್ರಾಣ ಪ್ರತಿಷ್ಠೆಗೆ ತನಗೆ ಅನಾರೋಗ್ಯದ ಕಾರಣದಿಂದ ಹೋಗ್ಲಿಕ್ಕಾಗ್ತಾ ಇಲ್ಲ. ಹೀಗಾಗಿ ತಾನು ಮನೆಯಲ್ಲೇ ಕೂಡ ರಾಮನ ಒಂದು ಭಕ್ತಿಯನ್ನು ಪ್ರದರ್ಶಿಸುವುದಾಗಿ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.